ರಾಮಾಯಣ ಶ್ರೀರಾಮನ ಜನ್ಮ. ಶಾಂತವಾದ ಅಯೋಧ್ಯೆ ರಾಜ್ಯದಲ್ಲಿ ರಾಜ ದಶರಥನು ಭಕ್ತಿಯಿಂದ ಒಂದು ಪವಿತ್ರ ಯಜ್ಞವನ್ನು ಮಾಡಲು ನಿರ್ಧರಿಸಿದನು. ಜ್ಞಾನಿಗಳಾದ ಋಷಿಗಳು ಅರಮನೆ ಅಂಗಳದಲ್ಲಿ ಸೇರಿದರು. ಅವರು ಮೃದುವಾಗಿ ಮಂತ್ರಗಳನ್ನು ಪಠಿಸುತ್ತಿದ್ದರು. ಪವಿತ್ರ ಅಗ್ನಿ ನಿಧಾನವಾಗಿ ಬೆಳಗುತ್ತಿತ್ತು. ಯಜ್ಞ ನಡೆಯುತ್ತಿರುವಾಗ ಅಗ್ನಿಯಿಂದ ಒಂದು ದಿವ್ಯ ಆಶೀರ್ವಾದ ಹೊರಬಂತು. ಅದು ದೇವರ ಕೃಪೆಯ ಸೂಚನೆಯಾಗಿತ್ತು. ಆ ಆಶೀರ್ವಾದವನ್ನು ಅರಮನೆಯ ರಾಣಿಯರಿಗೆ ನೀಡಲಾಯಿತು. ಅವರ ಹೃದಯಗಳಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿತು. ಕೆಲವು ದಿನಗಳ ನಂತರ ಅಯೋಧ್ಯೆಯಲ್ಲಿ 4 ಸುಂದರ ರಾಜಕುಮಾರರು ಜನಿಸಿದರು. ಕೌಸಲ್ಯಾದೇವಿಗೆ ಶ್ರೀರಾಮ ಜನಿಸಿದನು. ಸುಮಿತ್ರಾದೇವಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಕೈಕೇಯಿ ದೇವಿಗೆ ಭರತ ಜನಿಸಿದನು. ಪೂರ್ಣ ಅಯೋಧ್ಯೆ ರಾಜ್ಯದಲ್ಲಿ ಸಂತೋಷದ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಬೀದಿಗಳು ಹೂಗಳಿಂದ ಅಲಂಕರಿಸಲ್ಪಟ್ಟವು. ಎಲ್ಲರ ಮುಖದಲ್ಲೂ ನಗು ಮೂಡಿತು. ಒಂದು ವಿಶೇಷ ಬಾಲಕ ಈ ಲೋಕಕ್ಕೆ ಬಂದಿದ್ದನು. ಮುಂದೆ ಅವನು ಸತ್ಯ, ಪ್ರೀತಿ ಮತ್ತು ಧರ್ಮದ ದಾರಿಯನ್ನು ಎಲ್ಲರಿಗೂ ತೋರಿಸಲಿದ್ದನು. ನೀತಿಕಥೆ: ನಂಬಿಕೆ, ಪ್ರಾರ್ಥನೆ ಮತ್ತು ಸತ್ಸಂಕಲ್ಪ ಸುಂದರ ಆಶೀರ್ವಾದಗಳನ್ನು ತರುತ್ತವೆ. ಇವತ್ತಿನ ಕಥೆ ಇಲ್ಲಿ ಮುಗಿಯುತ್ತದೆ. ಈ ಕಥೆ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀರಾಮನ ಬಾಲ್ಯದ ಸುಂದರ ಕಥೆಯನ್ನು ತಿಳಿದುಕೊಳ್ಳಲು ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಇದು ರಾಮಾಯಣ ಮಕ್ಕಳ ಕಥೆ.